ಹಲೋ ಫ್ರೆಂಡ್ಸ್, ಎಲ್ರಿಗೂ ಆನ್ಪೇಸಿವ್ನ ನಮಸ್ಕಾರಗಳು. ಮೊದಲನೇದಾಗಿ ನಮ್ಮ ಈ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತೇನೆ. ಫ್ರೆಂಡ್ಸ್, ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ನಮ್ಮ OES ಮತ್ತು ಪುನಃ ಬಂದಿದೆ. OES ಈಸ್ ಬ್ಯಾಕ್. ಸೊ ಭಾಳ ಖುಷಿ ಪಡುವಂಥ ವಿಚಾರ. ನಾವು ಒಂದು ಹೊಸ ಮೈಲಿಗಲ್ಲಿನ ಹತ್ರ ನಾವು ಮತ್ತೆ ಹೆಜ್ಜೆ ಇಡ್ತಾ ಇದ್ದೀವಿ ಸ್ನೇಹಿತರೆ. ಫ್ರೆಂಡ್ಸ್, ಇವಾಗ OESನಲ್ಲಿ ಭಾಳ ಸ್ಮೂತಾಗಿ ಲಾಗಿನ್ ಆಗ್ತಾ ಇದೆ. ಪ್ರತಿಯೊಬ್ಬರು ಮಾಡಬೇಕಾಗಿದ್ದ ಕೆಲಸ ಏನಂತಂದರೆ, ಫಸ್ಟ್ ನೀವು ಯಾರೆಲ್ಲ ಆನ್ಪೇಸಿವ್ನ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ರಿ ಅದರಿಂದ ಯಾರೂ ಲಾಗಿನ್ ಆಗಲಿಕ್ಕೆ ಹೋಗಬೇಡಿ. ಗೂಗಲ್ ಕ್ರೋಮ್ನಲ್ಲಿ ನಿಮ್ಮ ಕ್ರೋಮನ್ನು ಒಂದು ಸರಿ ರಿಫ್ರೆಶ್ ಮಾಡ್ಕೊಳ್ಳಿ. ಅಲ್ಲಿ ನೀವು www.onpassive.com ಲಾಗಿನ್ ಮಾಡಿ. ಅಲ್ಲಿ ನೀವು ನಿಮ್ಮ ಇಮೇಲ್ ID ಮತ್ತು ಪಾಸ್ವರ್ಡನ್ನು ಹಾಕಿ ಲಾಗಿನ್ ಆಗಿ. ಲಾಗಿನ್ ಆದ ನಂತರ ಕ್ಲಿಯರಾಗಿ ತಿಳ್ಕೊಳ್ಳಿ. ಇನ್ನೊಂದು ಸರಿ ನಾನು ರಿಪೀಟ್ ಮಾಡ್ತೀನಿ. www.onpassive.com ನೀವು ಟೈಪ್ ಮಾಡಿ. ಅಲ್ಲಿ ಆನ್ಪಾಸಿವ್ ಅಂತ ಬರುತ್ತೆ. ಆನ್ಪಾಸಿವ್ನ ಕ್ಲಿಕ್ ಮಾಡಿದವಾಗ ಅಲ್ಲಿ ಲಾಗಿನ್ ಅಂತ ಬರುತ್ತೆ. ಲಾಗಿನ್ ಅಂತ ಬಂದವಾಗ ಲಾಗಿನ್ ಪೇಜಲ್ಲಿ ನಿಮ್ಮ ಇಮೇಲ್ ID ಮತ್ತು ನಿಮ್ಮ ಪಾಸ್ವರ್ಡನ್ನು ನೀವು ಅಲ್ಲಿ ಹಾಕಿ ಕರೆಕ್ಟಾಗಿ ಲಾಗಿನ್ ಮಾಡಿ. ಲಾಗಿನ್ ಆದ ನಂತರ ನಿಮ್ಮ ಪ್ರೊಫೈಲನ್ನು ಚೆಕ್ ಮಾಡ್ಕೊಳ್ಳಿ. ಪ್ರೊಫೈಲ್ನಲ್ಲಿ ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರು ಎಲ್ಲವೂ ಕರೆಕ್ಟಾಗಿದೆಯಾ ಚೆಕ್ ಮಾಡ್ಕೊಳ್ಳಿ. ಆನಂತರ ಯಾರು ಕೂಡ ಅದನ್ನು ಎಡಿಟ್ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಎಲ್ಲವೂ ಸರಿಯಾಗಿದೆಯಾ ಕರೆಕ್ಟಾಗಿ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಏನೂ ನೀವು ಕೆಲಸ ಮಾಡೋದೇನು ಅವಶ್ಯಕತೆ ಇಲ್ಲ, ಏನೂ ಎಡಿಟ್ ಮಾಡೋದೇನು ಬೇಡ. ಜಸ್ಟ್ ಒಂದು ಸರಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಆನಂತರ ನಿಮ್ಮ ವ್ಯಾಲೆಟ್ ಕಾಣ್ತಾ ಇದೆ. ಅಲ್ಲಿ ನಿಮ್ಮ ಟೀಮ್ ಎಷ್ಟಿತ್ತು, ನೀವು ಎಷ್ಟು ಜನರನ್ನ ಡೈರೆಕ್ಟ್ ಮಾಡಿದರೆ ಅದೆಲ್ಲ ಕಾಣುತ್ತೆ. ಪ್ರತಿಯೊಂದನ್ನು ಸ್ಮೂತಾಗಿ ನೀವು ಚೆಕ್ ಮಾಡ್ಕೊಳ್ಳಿ. ಆನಂತರ ಅಲ್ಲಿ ಬಿಕಮ್ ಎನ್ ಅಫಿಲಿಯೇಟ್ ಅಂತ ಕಾಣ್ತಾ ಇದೆ. ಬಿಕಮ್ ಎನ್ ಅಫಿಲಿಯೇಟನ್ನು ನೀವು ಯಾರೂ ಕೂಡ ಕ್ಲಿಕ್ ಮಾಡಬೇಡಿ. ಅಲ್ಲಿ ಸೈನ್ ಹಾಕಲಿಕ್ಕೆ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ. ಆನಂತರ ನಿಮಗೆ NDA ಕಾಣ್ತಿಲ್ಲ, ನಿಮ್ಮ ವಿಚಾರಗಳು ಮತ್ತು ಬೇರೆ ಬೇರೆ ಏನೆಲ್ಲ ಕಾಣ್ತಾ ಇಲ್ಲ, ಓಪನ್ ಆಗ್ತಾಯಿಲ್ಲ, ಬೇರೆ ಪ್ರಾಡಕ್ಟ್ ಓಪನ್ ಆಗ್ತಾಯಿಲ್ಲ. ನಂತರ ನಮ್ಮ ಬ್ಯಾಕ್ ಆಫೀಸ್ಗೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ಅವ್ಯಾವುದಕ್ಕೂ ಕೂಡ ಯಾರೂ ಕೂಡ ತಲೆ ಬಿಸಿ ಮಾಡ್ಕೊಳ್ಬೇಡಿ. ಯಾಕಂದರೆ ಅವೆಲ್ಲವೂ ಕೂಡ ಹಂತ ಹಂತವಾಗಿ ಬರುತ್ತೆ. ಹಾಗಾಗಿ ಯಾರೂ ಬಿಕಮ್ ಎನ್ ಅಫಿಲಿಯೇಟನ್ನು ನೀವು ಸೈನ್ ಹಾಕ್ಲಿಕ್ಕೆ ಪ್ರಯತ್ನ ಭಾಳಷ್ಟು ಜನ ಮಾಡಿದ್ದಾರೆ ಆಲ್ರೆಡಿ. ಅದನ್ನು ಮಾಡೋಕ್ಕೆ ಹೋಗಬೇಡಿ. ಅದನ್ನು ನೆಕ್ಸ್ಟ್ ಫರ್ದರ್ ಅಪ್ಡೇಟ್ ಬರೋವರೆಗೆ NDA ಕಾಣ್ತಿಲ್ಲ ಅಂತ ಅದನ್ನ ಚೆಕ್ ಮಾಡೋಕ್ಕೆ ಹೋಗಬೇಡಿ. ಯಾವುದನ್ನು ಕೂಡ ನೀವು ಅಲ್ಲಿ ಎಡಿಟ್ ಅಥವಾ ನೀವು ಅಲ್ಲಿ ಚೇಡ್ಕಾನಿ ಅಂತಾರಲ್ಲ ಹಾಗೆ ಯಾವುದನ್ನು ಕೂಡ ಮುಟ್ಲಿಕ್ಕೆ ಹೋಗಬೇಡಿ. ಓಕೆ, ಪ್ರೊಫೈಲ್ ಎಡಿಟ್ ಮಾಡೋದು ಬೇಕಾಗಿಲ್ಲ. ಓಕೆ, ನೆಕ್ಸ್ಟ್ ಅಪ್ಡೇಟ್ನಲ್ಲಿ ಏನೇನು ಹೇಳ್ತಾರೆ ಅದನ್ನು ನಾವು ಕೇಳೋಣ. ನೆಕ್ಸ್ಟ್ ಅಪ್ಡೇಟ್ ಬರೋವರೆಗೂ ಏನೂ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಒಂದು ಸರಿ ಲಾಗಿನ್ ಆಗಿ ಜಸ್ಟ್ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ನಮ್ಮ ಖುಷಿ ವಿಚಾರ ಅಂತಂದರೆ ನಮಗೆ OES ಬಂದಿದೆ, ಅದರಲ್ಲಿ ನಾವು ಹೆಮ್ಮೆ ಪಡೋಣ. ಓಕೆ, ಅನಂತರ ಅಲ್ಲಿ ಪಾಪಪ್ ಮೆಸೇಜ್ ಇದೆ, ಅದನ್ನು ಓದಿ. ಅದರಲ್ಲಿ ಸರ್ ಕಂಗ್ರ್ಯಾಚುಲೇಷನ್ ಹೇಳಿದ್ದಾರೆ ಎಲ್ರಿಗೂ ಕೂಡ. ನಾವು ಹೆಮ್ಮೆಯಿಂದ ಘೋಷಣೆ ಮಾಡ್ತೀವಿ, ನಮ್ಮ ಟೀಮು ಇಕೋಸಿಸ್ಟಮನ್ನು ಯಶಸ್ವಿಯಾಗಿ ಓಪನ್ ಮಾಡಿದೆ. ಭಾಳ ಟರ್ಬುಲೆನ್ಸನ್ನು ನಾವು ನೋಡಿದ್ವಿ. ಟರ್ಬುಲೆನ್ಸನ್ನು ಮೀರಿ ಕೂಡ ನಾವು ಇಕೋಸಿಸ್ಟಮನ್ನು ನಾವು ಓಪನ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಆನಂತರ ಮುಂದಿನ ದಿನಗಳಲ್ಲಿ ಪ್ರಕ್ರಿಯೆ ಕ್ರಮೇಣ ಹಂತ ಹಂತವಾಗಿ ಇದು ನಡೀತಲೇ ಇರುತ್ತೆ. ಅಲ್ಲಿ ಎಲ್ಲವೂ ಸರಿಯಾಗುತ್ತೆ ಅನ್ನೋ ವಿಚಾರದಲ್ಲಿ ಹೇಳಿದ್ದಾರೆ. ಇವತ್ತು ನಾವು ಒಂದು ಪ್ರಮುಖ ಹೆಜ್ಜೆಯನ್ನು ಇಟ್ಟಿದ್ದೀವಿ. ನಿಮ್ಮ ತಾಳ್ಮೆ ಮತ್ತು ಸಹಕಾರಕ್ಕೆ ನಾವು ಪ್ರಶಂಸೆ ಮಾಡ್ತೀವಿ. ಆನಂತರ ಮುಂದಿನ ಏನು ಸ್ಟೆಪ್ ಏನಿದೆ ಅದಕ್ಕೆ ಎಲ್ಲರೂ ಕೂಡ ಸ್ಟೇ ಟ್ಯೂನ್ ಆಗಿರಿ. ಮತ್ತು ಯಾವುದೇ ಟಿಕೆಟ್ ರೇಂಜ್ ಮಾಡಲಿಕ್ಕೆ ಹೋಗಬೇಡಿ. ಯಾವುದೇ ಟಿಕೆಟ್ ಇರಲ್ಲ. ಆನಂತರ ಯಾರಿಗೂ ಫೋನ್ ಮಾಡಿ ಕೇಳುವಂಥ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿದೆ, ಭಾಳ ಸ್ಮೂತಾಗಿ ರನ್ ಆಗ್ತಾಯಿದೆ. ನೆಕ್ಸ್ಟ್ ಒಂದೊಂದೇ ಹಂತ ಹಂತವಾಗಿ ಎಲ್ಲವೂ ಬರುತ್ತೆ. ಹಾಗಾಗಿ ಹೊಸ ಏನು ಲಾಗಿನ್ ಏನಿದೆ, ಹೊಸ ರಿಜಿಸ್ಟ್ರೇಷನ್ ಏನಿದೆ ಅದು ಕೂಡ ಆಗಲ್ಲ ಇವಾಗ ಸದ್ಯಕ್ಕೆ. ಎಲ್ಲವೂ ಕೂಡ ಹಂತ ಹಂತವಾಗಿ ಬರುತ್ತೆ. ಸೊ ಅಲ್ಲಿವರೆಗೆ ನಾವು ತಾಳ್ಮೆಯಿಂದ ಕಾಯೋಣ. ಫಸ್ಟ್ ನಾವು ಎಂಜಾಯ್ ಮಾಡೋದು ಏನಂತಂದರೆ OES ನಮ್ಮದು ಲಾಗಿನ್ ಆಗ್ತಾಯಿದೆ. ನಮ್ಮ ವೆಬ್ಸೈಟ್ ಕಮ್ಬ್ಯಾಕ್ ಆಗಿದೆ. ಭಾಳಷ್ಟು ಟರ್ಬುಲೆನ್ಸ್ನಿಂದ ಹೊರಗೆ ಬಂದು ಕಂಪನಿ ನಮಗೆ OESನ್ನು ಮತ್ತೆ ಬ್ಯಾಕ್ ಕೊಟ್ಟಿದೆ. ಹಾಗಾಗಿ ಅದರಲ್ಲಿ ಖುಷಿ ಪಡೋಣ. ಯಾಕಂದರೆ ಮುಂದಿನ ಹಂತಗಳಲ್ಲಿ ಎಲ್ಲವೂ ಕೂಡ ಸೂಕ್ಷ್ಮವಾಗಿ ಸರಿಯಾಗಿ ಪ್ರತಿಯೊಂದು ಕೂಡ ಬರುತ್ತೆ. ಸೊ ಹಾಗಾಗಿ ಒಳ್ಳೆಯ ದಿನಗಳು ಬಂದಿದೆ ಅಂತ ಹೇಳ್ಬೋದು. ಒಳ್ಳೆಯ ದಿನಗಳು ಇನ್ನು ಮುಂದೆ
ಕಮಿಷನ್ ಇರ್ಬೋದು, ಬೋನಸ್ ಇರ್ಬೋದು, ಅವೆಲ್ಲವೂ ಕೂಡ ಮುಂದೆ ನಮಗೆ ಘೋಷಣೆ ಆಗ್ತವೆ. ಅಲ್ಲಿವರೆಗೆ ಎಲ್ಲರೂ ಕೂಡ ಪಾಸಿಟಿವ್ ಆಗಿರಿ. ಯಾಕಂದರೆ ಈ ಕ್ವಿಕ್ ಮೆಸೇಜನ್ನು ಯಾಕೆ ನಾನು ಹಾಕಿದೆ ಅಂತಂದರೆ, ಸ್ನೇಹಿತರೆ ಭಾಳಷ್ಟು ಕಾಲ್ಗಳು, ಮೆಸೇಜ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿದ್ದಾವೆ ಈಗ. ಸರ್ ನಂದು ಸರಿಯಾಗಿ ಓಪನ್ ಆಗ್ತಾಯಿಲ್ಲ, ನನಗೆ ಬಿಕಮ್ ಎ ಅಫಿಲಿಯೇಟ್ ಸಿಗ್ನೇಚರ್ ಮಾಡಬೇಕಾ, ಭಾಳಷ್ಟು ಕಾಲ್ಗಳು ಅವೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ಹಾಗಾಗಿ ಪ್ರತಿಯೊಬ್ಬರು ಕೇಳಿಸ್ಕೊಳ್ಳಿ, ಯಾವುದೇ ಎಡಿಟಿಂಗು ಯಾವುದನ್ನು ಮಾಡಬೇಡಿ. ಜಸ್ಟ್ ಲಾಗಿನ್ ಆಗಿ ಚೆಕ್ ಮಾಡಿ ನೋಡಿ ಅಷ್ಟೇ. ಮುಂದಿನ ಹಂತ ಏನಿದೆ ಅದನ್ನು ಅಪ್ಡೇಟ್ಸ್ ಬರೋವರೆಗೆ ಕಾಯೋಣ. ಓಕೆ, ಅಲ್ಲಿವರೆಗೂ ಎಲ್ಲರೂ ಕೂಡ OS ಅನ್ನು ಚೆಕ್ ಮಾಡಿ ನೋಡ್ಕೋತಾ ಇರಿ. ಓಕೆ, ನಾನು ಈಗ ಪ್ರತಿಯೊಂದನ್ನು ಓಪನ್ ಮಾಡಿ ಎಲ್ಲವೂ ಸ್ಮೂತಾಗಿ ಆಗ್ತಾಯಿದೆ ನೋಡಿಬಿಟ್ಟು ನಿಮಗೆ ಈ ಮೆಸೇಜನ್ನು ಹಾಕ್ತಾಯಿದ್ದೀನಿ. ಓಕೆ, ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಭಾಳ ಕೂಲ್ ಆ್ಯಂಡ್ ಕಾಮ್ ಆಗಿ ಎಂಜಾಯ್ ಮಾಡಿ. ಓಕೆ, ವಿ ಆರ್ ಸೋ ಇನ್ ಇಟ್ ಟು ವಿನ್ ಇಟ್. ಥ್ಯಾಂಕ್ ಯು.